ಸಣ್ಣ ಈರುಳ್ಳಿ ಹಾಗೂ ಸೊಪ್ಪು ಹಾಕಿ ಇವತ್ತು ಸಾಂಬಾರ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಫ್ರೆಶ್ ಆಗಿ ಸಾಂಬಾರ್ ಪುಡಿ ಮಾಡ್ಕೊಳ್ತೀನಿ. ಕೊಬ್ಬರಿ ಅಥವಾ ತೆಂಗಿನಕಾಯಿ ಹಾಕದೆ ಮಾಡೋದು ಸಾಂಬಾರ್ ಪೌಡ್ರ್ ಇದು. ತೆಂಗಿನಕಾಯಿ ಕೊಬ್ಬರಿ ಹಾಕದೆ ಸಾಂಬಾರ್ ಇಷ್ಟಪಡೋರು ಈ ರೆಸಿಪಿನ ಟ್ರೈ ಮಾಡ್ಬೋದು. ಫಸ್ಟ್ಗೆ ಈ ಸಾಂಬಾರ್ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ. ಬಾಣಲಿ ಚೆನ್ನಾಗಿ ಬಿಸಿ ಆದಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ನಾನು ಇವಾಗ ಹಾಕಿರೋ ಇಂಗ್ರೀಡಿಯೆಂಟ್ಸ್ನ ಒಂದಾದ್ಮೇಲೆ ಒಂದು ಹಾಕಿ ಬೆಚ್ಚಗೆ ಮಾಡ್ಕೊಳ್ಬೇಕು. ಕಲರ್ ಚೇಂಜ್ ಆಗೋದಾಗಲಿ ಗಮ್ಮಂತ ಪರಿಮಳ ಬರೋವರೆಗೂ ಯಾವುದೇ ಪದಾರ್ಥಗಳನ್ನ ಹುರಿಯೋದು ಬೇಡ, ಬೆಚ್ಚಗಾದರೆ ಸಾಕು. ಫಸ್ಟು ಮಿಕ್ಸಿ ಜಾರಲ್ಲಿ ಕೆಂಪು ಮೆಣಸಿನ್ಕಾಯಿ ಹಾಗೂ ಧನಿಯಾ ಹಾಕಿ ನುಣ್ಣಗೆ ಪೌಡ್ರ್ ಮಾಡಿಕೊಂಡು ನಂತರ ಮಿಕ್ಕಿರೋ ಪದಾರ್ಥಗಳನ್ನ ಹಾಕಿಬಿಟ್ಟು ಜೊತೆಗೆ ಅರ್ಧ ಚಮಚ ಅರ್ಶಿನದ ಪುಡಿನೂ ಹಾಕಿ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳಿ. ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ, 1/4 ಚಮಚ ಮೆಂತ್ಯ, ಕರಿಬೇವಿನ ಸೊಪ್ಪು, ಸಣ್ಣ ಈರುಳ್ಳಿ ಹಾಕಿ ಫ್ರೈ ಮಾಡಿ ಒಂದು ಕಟ್ಟಾಗೋಷ್ಟು ದಂಟಿನ ಸೊಪ್ಪನ್ನು ಕ್ಲೀನಾಗಿ ತೊಳೆದು ಹೆಚ್ಚಿರೋದನ್ನು ಹಾಕಿಬಿಟ್ಟು ಜೊತೆಗೆ ಎಷ್ಟು ಬೇಕೋ ಅಷ್ಟು ನೀರು, ಹುಣಸೆ ಹಣ್ಣಿನ ರಸ, 1 ಚಮಚ ಆಗುವಷ್ಟು ಸಾಂಬಾರು ಪುಡಿ, ಉಪ್ಪು ಹಾಕಿ ಒಂದು ತಟ್ಟೆ ಮುಚ್ಚಿಟ್ಟು 15 ನಿಮಿಷ ಬೇಯಿಸಿ. ಮಿನಿಮಮ್ 15 ನಿಮಿಷ ಬೇಯಿಸಬೇಕಾಗತ್ತೆ, ಇಲ್ಲಾಂದರೆ ಸಾಂಬಾರು ಪುಡಿ ಘಾಟು, ಹಸಿ ಘಾಟು, ಹಾಗೆಯೇ ಹಸಿ ವಾಸನೆ ಹೋಗೋದಿಲ್ಲ. ಕೊನೆಯಲ್ಲಿ ಚೆನ್ನಾಗಿ ಕುದ್ದ ಮೇಲೆ ಒಂದು 100 ಗ್ರಾಮ್ ಬೇಳೆ ಬೇಯಿಸಿರೋದನ್ನು ಹಾಕಿ ಒಂದು 5 ನಿಮಿಷ ಕುದಿಸಿ ಇಂಗು ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಟ್ರೈ ಮಾಡಿ.